ಒಂದು ವಾರಗಳ ಬಿಡುವು ಕೊಟ್ಟಿದ್ದಂತಹ ಮಳೆರಾಯ ಇದ್ದಕ್ಕಿದ್ದ ಹಾಗೆ ಚುರುಕು ಪಡೆದುಕೊಂಡಿದ್ದಾನೆ. ಇದರ ಪರಿಣಾಮ ರಾಜ್ಯದ ನಾನಾ ಭಾಗದಲ್ಲಿ ಕೆಲವು ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಪ್ರಮುಖವಾಗಿ ಟ್ರಾನ್ಸ್ಪೋರ್ಟೇಷನ್ ವಿಚಾರದಲ್ಲಿ ನಾವು ಗಮನ ಇಟ್ಕೊಳ್ಳೋದಾದ್ರೆ ಶಿರಾಡಿ ಘಾಟ್ ತುಂಬಾ ದೊಡ್ಡ ಅಸೆಟ್. ಸೊ ಶಿರಾಡಿ ಘಾಟ್ ಸದ್ಯಕ್ಕೆ ಬಂದ್ ಆಗಿದೆ, ಕಾರಣ ಗುಡ್ಡ ಕುಸಿತ ಉಂಟಾಗಿರೋದ್ರಿಂದ. ಹಾಗಾದ್ರೆ ಶಿರಾಡಿ ಘಾಟ್ನಲ್ಲಿ ಉಂಟಾಗಿರುವಂತಹ ಅವಾಂತರ ಮಳೆಯ ಕಾರಣಕ್ಕೆ ಏನೇನು ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ನೈಋತ್ಯ ಮುಂಗಾರಿನ ಅಬ್ಬರ ಹೇಗಿದೆ ಅನ್ನೋದ್ರ ಡೀಟೇಲ್ಸು. ಮಲೆನಾಡಿನಲ್ಲಿ ಭಾರಿ ಮಳೆಗೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸತತ ಮಳೆಗೆ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಮರಗಳ ಸಮೇತ ರಸ್ತೆಗೆ ಗುಡ್ಡ ಕುಸಿದಿದೆ, ಅಡ್ಡಲಾಗಿ ಕುಸಿದಿದೆ. ಈ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಹೆದ್ದಾರಿ 75ರ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಹಾಗೂ ಮಂಗಳೂರಿಗೆ ಸಂಪರ್ಕದ ಕೊಂಡಿ ಅಂತಿರುವಂತಹ ಪ್ರಮುಖ ಘಾಟ್ ಸೆಕ್ಷನ್ನು. ಇನ್ಫ್ಯಾಕ್ಟ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ನ ಮೂವ್ಮೆಂಟ್ ಇಲ್ಲೇ ಇರುತ್ತೆ. ಗುಡ್ಡ ಕುಸಿತದ ಭೀಕರತೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಒಂದಷ್ಟು ವಿಜುವಲ್ಸ್ ಕೂಡ ನಮಗೆ ಸಾಕ್ಷಿಯಾಗಿ ಸಿಗ್ತಾ ಇದೆ. ಒಂದು ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ಕೂಡ ಈ ಗುಡ್ಡ ಕುಸಿತಕ್ಕೆ ಪ್ರಮುಖ ಕಾರಣ. ಎರಡನೇದಾಗಿ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು, ತಡೆಗೋಡೆನೆಲ್ಲ ನಿರ್ಮಿಸಿ ರಸ್ತೆ ಕಾಮಗಾರಿಯನ್ನು ಮುಗಿಸ್ಕೊಳ್ಳಿ ಅಂತ. ಅದನ್ನು ಮುಗಿಸಿಲ್ಲ, ಅದು ಕೂಡ ಅನಾಹುತಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ. ಬೆಂಗಳೂರು ಮತ್ತು ಮಂಗಳೂರನ್ನ ಸಂಪರ್ಕ ಮಾಡುವಂತಹ ಪ್ರಮುಖ 4 ಘಾಟಿಗಳಲ್ಲಿ ಶಿರಾಡಿ ಘಾಟ್ ಹೆಚ್ಚು ಉಪಯೋಗಕ್ಕೆ ಬರ್ತಾ ಇತ್ತು. ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಟು ಮಂಗಳೂರು ಸಂಚಾರದ ಮಾರ್ಗ ಬದಲಾವಣೆಯನ್ನ ಈಗ ಮಾಡಲಾಗಿದೆ. ಚಾರ್ಮಡಿ ಘಾಟ್ನಲ್ಲಿ ಸಂಚರಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮಂಗಳೂರು ಟು ಬೆಂಗಳೂರು ಸಂಚಾರ ಮಾರ್ಗ ಬದಲಾವಣೆ ಆಗಿರುವಂಥದ್ದು. ಹಾರ್ಲೆ ಮಾರ್ಗವಾಗಿ ಸಂಚಾರ ಮಾಡಿ ಅಂಥೇಳಿ ಈಗ ಪೊಲೀಸರು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆಗಾಲದಲ್ಲೂ ಕೂಡ ಶಿರಾಡಿ ಘಾಟ್ನಲ್ಲಿ ಈ ಪರಿಸ್ಥಿತಿ ಇದ್ದಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕಿಲೋಮೀಟರ್ ಗಟ್ಟಲೆ ಇದೇ ರೀತಿ ವಾಹನಗಳು ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಯಾಕೆಂದರೆ ಏಕಾಏಕಿಯಾಗಿ ರಸ್ತೆಯನ್ನು ಬಂದ್ ಮಾಡಿರೋದ್ರಿಂದ ಈಗ ಅಲ್ಲಿ ವಾಹನ ಸಂಚಾರದಲ್ಲೂ ಕೂಡ ಒಂದಿಷ್ಟು ವ್ಯತ್ಯಯಗಳಾಗುತ್ತೆ. ಕೆಲವು ವಾಹನಗಳು ಯೂಟರ್ನ್ ಆಗ್ತಾ ಇದಾವೆ, ಇನ್ನು ವಾಹನಗಳು ನಿಂತಲ್ಲಿಯೇ ನಿಂತಿರುವಂತದ್ದು. ಈಗ ಚಾರ್ಮಡಿ ಘಾಟ್ ಮೂಲಕ ಹೋಗಿ ಅಂತ ಹೇಳ್ತಿದ್ದಾರೆ, ಬಟ್ ಎಕ್ಸ್ಟ್ರಾ 40 ಕಿಲೋಮೀಟರ್ ಹೆಚ್ಚಿಗೆ ಸುತ್ತಾಕೊಂಡು ಹೋದಂಗೆ ಆಗುತ್ತೆ ಶಿರಾಡಿ ಘಾಟ್ ಅನ್ನು ಬಿಟ್ರೆ. ಸೊ ಲಾಸ್ ಅಗೇನ್ ಆ ವಾಹನಗಳನ್ನ ಹೊಂದಿರೋರ್ಗೆ ಆಗುತ್ತೆ. ಮತ್ತೆ ಆಗುಂಬೆ ಘಾಟಲ್ಲಿ ಹೆವಿ ವೆಹಿಕಲ್ಸ್ ಹೋಗೋದಕ್ಕಾಗಲ್ಲ. ಚಾರ್ಮಾಡಿ ಘಾಟ್ನಲ್ಲೂ ಕೂಡ ಏನು ಗುಡ್ಡ ಕುಸಿಯಲ್ಲ ಅಂತಲ್ಲ, ಅಲ್ಲೂ ಕೂಡ ಅಷ್ಟೇ ಸಣ್ಣ ಸಣ್ಣ ಜರಿಗಳು ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಆಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಒಂದೇ ಕಡೆಗೆ ಘಾಟ್ ಸೆಕ್ಷನ್ ನಲ್ಲಿ ಹೋಗಿ ನೀವು ಅಂತ ಹೇಳಿದಾಗ ಅಲ್ಲೂ ಕೂಡ ಹಾನಿಯಾಗೋ ಸಾಧ್ಯತೆ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ಶಿರಾಡಿ ಘಾಟ್ನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಬಿದ್ದಂತಹ ಗುಡ್ಡದ ಮಣ್ಣನ್ನ ತೆರವು ಮಾಡೋದಕ್ಕೆ ಇನ್ನೂ ಎಷ್ಟು ಸಮಯ ಬೇಕಾಗತ್ತೆ? ಆಮೇಲೆ ಇಲ್ಲಿ ಅಧಿಕಾರಿಗಳು ಕಾರ್ಯವನ್ನ ಕರೆಕ್ಟ್ ಆಗಿ ನಿರ್ವಹಿಸದೇ ಇರೋದು ಕೂಡ ಇದಕ್ಕೆಲ್ಲ ಕಾರಣ ಅಂತ. ಏನು ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಮಲೆನಾಡು ಭಾಗದಲ್ಲಿ ಸುರಿತಾ ಇರ್ತಕ್ಕಂತಹ ಮಳೆಯಿಂದಾಗಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಪದೇ ಪದೇ ಭೂಕುಸಿತವಾಗಿದೆ. ತಡರಾತ್ರಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತದಿಂದ ಸಂಪೂರ್ಣವಾಗಿ ಶಿರಾಡಿ ಘಾಟ್ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಶಿರಾಡಿ ಘಾಟ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ 2 ಕಡೆಯಿಂದಲೂ ಸಹ ವಾಹನಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದೆ. ತಡರಾತ್ರಿ 1 ಗಂಟೆಯಿಂದ ಇಲ್ಲಿವರೆಗೂ ಸಹ ವಾಹನಗಳು ರಸ್ತೆಯಲ್ಲೇ ನಿಂತಿದ್ದೇವೆ. ಟೂರಿಸ್ಟ್ ಬಸ್ ಇರ್ಬೋದು, ಸಾರಿಗೆ ಬಸ್ ಇರ್ಬೋದು, ಕಂಟೈನರ್, ಗ್ಯಾಸ್ ಟ್ಯಾಂಕರ್ಗಳು ಎಲ್ಲವೂ ಸಹ ರಸ್ತೆಯಲ್ಲೇ ನಿಂತಿದ್ರೆ ಅವ್ರಿನ್ನೂ ಸಹ ತಿಂಡಿ, ನೀರು ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಮತ್ತೊಂದೆಡೆ ತ್ವರಿತಗತಿಯಲ್ಲಿ ಗುಡ್ಡ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಆದರೂ ಸಹ ಮಳೆ ಜೋರಾಗಿರೋದ್ರಿಂದ ಗುಡ್ಡ ತೆರವು ಕಾರ್ಯಾಚರಣೆಗೆ ಅಡಚಣೆ ಉಂಟಾಗ್ತಾ ಇದೆ. ಅಲ್ಲದೆ ಇದು ಮಂಗಳೂರಿಂದ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿಯಾಗಿದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ವಾಹನಗಳೇ ಇಲ್ಲಿ ಸಂಚಾರವನ್ನು ಮಾಡ್ತವೆ. ಆದ್ದರಿಂದಾಗಿ ಇಡೀ ಶಿರಾಡಿ ಘಾಟ್ ಏನಿದೆ ಸುಮಾರು 40 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಇದರಲ್ಲಿ ಉಂಟಾಗಿದೆ. ಈಗ ಒಂದೆಡೆ ವಾಹನಗಳನ್ನು ಬಿಟ್ಟಿದ್ದಾರೆ. ಯಾಕೆಂದರೆ ಎಷ್ಟೊಂದು ಜನರು ಈ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದಾರೆ. ಅವರ ಒತ್ತಡದಲ್ಲಿ ಇರಬೇಕಾದಂಥ ಒಂದು ಪರಿಸ್ಥಿತಿ ಇದೆ. BP ಶುಗರ್ ಪೇಷಂಟ್ ಇದ್ದಾರೆ, ಕೆಲವು ರೋಗಿಗಳಿದ್ದಾರೆ, ಅವರೆಲ್ಲರೂ ಸಹ ಇಲ್ಲೇ ಸೇರಿಕೊಂಡಿದ್ದಾರೆ. ಹಾಗಾಗಿ ಒಂದೆಡೆ ಈಗ ವಾಹನವನ್ನು ಓಡಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮತ್ತೊಂದೆಡೆ ಟ್ರಾಫಿಕ್ನಲ್ಲಿಯೇ ಎಲ್ಲ ವಾಹನಗಳು ನಿಂತಿರೋದ್ರಿಂದ ಇನ್ನೂ ಸಹ ಮಧ್ಯಾಹ್ನದವರೆಗೂ ಈ ತೆರವು ಕಾರ್ಯಾಚರಣೆ ಆಗುತ್ತೆ. ಅಲ್ಲದೆ ಅಧಿಕಾರಿಗಳು ಸಹ ರಾತ್ರಿಯಿಂದಲೂ ಸಹ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಪೊಲೀಸರು ಸಹ ಅಲ್ಲೇ ಇದ್ದು ಸೂಕ್ತವಾಗಿ ವಾಹನಗಳನ್ನ ಬೇರೆ ಮಾರ್ಗದಲ್ಲಿ ಚಲಿಸಲಿಕ್ಕೆ
ಓಡಾಡಲಿಕ್ಕೆ ಒಂದು ಸೂಚನೆ ನೀಡ್ತಾರೆ. ಆದರೆ ಇವರೆಲ್ಲರೂ ಸಹ ತಡರಾತ್ರಿ ಈ ಮಾರ್ಗದಲ್ಲಿ ಬಂದಿರೋದ್ರಿಂದ ಎಲ್ಲರೂ ಇದೇ ರಸ್ತೆಯಲ್ಲಿ ಸಿಲುಕಿಕೊಳ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ಸಹ ಮಳೆ ಮುಂದುವರೆದಿದೆ. ಹಾಗಾಗಿ ತೆರವು ಕಾರ್ಯಾಚರಣೆ ಆದ ಬಳಿಕ ಎರಡೂ ಕಡೆಯಲ್ಲಿ ನಿಂತಿರ್ತಕ್ಕಂಥ ವಾಹನಗಳನ್ನು ಒಟ್ಟಿಗೆ ಬಿಟ್ಟರೆ ಮತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾಗಿ ಒಂದು ಬದಿಯಲ್ಲಿ ವಾಹನಗಳನ್ನು ಓಡಾಡಲಿಕ್ಕೆ ಬಿಟ್ಟು ಮತ್ತೊಂದು ಬದಿಯಲ್ಲಿ ಸ್ವಲ್ಪ ಸಮಯ ನಿಲ್ಲಿಸಿ ಆನಂತರ ಬೇರೆ ವಾಹನಗಳನ್ನ ಓಡಾಡಲಿಕ್ಕೆ ಎಲ್ಲ ರೀತಿಯ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಮಮತಾ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.